ಹಾಗೂ ಮ್ಯಾನೇಜರ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಮಾಡುವಂತ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದರು. 196 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ, ಯಾಕಂದ್ರೆ ಅದನ್ನು ನಾವು ತೋರಿಸೋದಕ್ಕೆ ಬರೋದಿಲ್ಲ. ಕನ್ನಡ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ಅನ್ನ ನೀರು ತಿನ್ಕೊಂಡು ಇಲ್ಲಿ ವ್ಯವಹಾರವನ್ನ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಕನ್ನಡಿಗರಿಗೆ ಅವಹೇಳನ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡೋದು, ಅದು ಡಿಸ್ಪ್ಲೇಯಲ್ಲಿ. ಇನ್ನೆಷ್ಟು ದಿಮಾಕ್ ಇರಬಾರ್ದು ಇವ್ರಿಗೆ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು ಕೋರಮಂಗಲ ಪೊಲೀಸ್ನವರು. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕೇವಲ ಹೋಟೆಲ್, ಸೂಟ್ ಹೋಟೆಲ್ ಇದೆಯಲ್ಲ, ಅದನ್ನು ಸೀಸ್ ಮಾಡೋದಲ್ಲ, ಬಂದಾಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಆ ಹೋಟೆಲ್ ಓಪನ್ ಆಗಬಾರ್ದು. ಸೂಟ್ ಅಂತೆ ನಾವು ಹೋಟೆಲ್ ಏನಿದೆ ಅದು ಕ್ಲೋಸ್ ಆಗಬೇಕು. ಇನ್ನು ಮುಂದೆ ಅದು ಓಪನ್ ಆಗಬಾರ್ದು. ಕನ್ನಡಿಗರಿಗೆ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜರ್, ಆ ಹೋಟೆಲ್ ಹಾಗೂ ಮ್ಯಾನೇಜರ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಮಾಡುವಂತ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದರು. 196 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ, ಯಾಕಂದ್ರೆ ಅದನ್ನು ನಾವು ತೋರಿಸೋದಕ್ಕೆ ಬರೋದಿಲ್ಲ. ಕನ್ನಡ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ಅನ್ನ ನೀರು ತಿನ್ಕೊಂಡು ಇಲ್ಲಿ ವ್ಯವಹಾರವನ್ನ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಕನ್ನಡಿಗರಿಗೆ ಅವಹೇಳನ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡೋದು, ಅದು ಡಿಸ್ಪ್ಲೇಯಲ್ಲಿ. ಇನ್ನೆಷ್ಟು ದಿಮಾಕ್ ಇರಬಾರ್ದು ಇವ್ರಿಗೆ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು ಕೋರಮಂಗಲ ಪೊಲೀಸ್ನವರು. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕೇವಲ ಹೋಟೆಲ್, ಸೂಟ್ ಹೋಟೆಲ್ ಇದೆಯಲ್ಲ, ಅದನ್ನು ಸೀಸ್ ಮಾಡೋದಲ್ಲ, ಬಂದಾಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಆ ಹೋಟೆಲ್ ಓಪನ್ ಆಗಬಾರ್ದು. ಸೂಟ್ ಅಂತೆ ನಾವು ಹೋಟೆಲ್ ಏನಿದೆ ಅದು ಕ್ಲೋಸ್ ಆಗಬೇಕು. ಇನ್ನು ಮುಂದೆ ಅದು ಓಪನ್ ಆಗಬಾರ್ದು. ಕನ್ನಡಿಗರಿಗೆ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜರ್, ಆ ಹೋಟೆಲ್ ಹಾಗೂ ಮ್ಯಾನೇಜರ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಮಾಡುವಂತ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದರು. 196 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ, ಯಾಕಂದ್ರೆ ಅದನ್ನು ನಾವು ತೋರಿಸೋದಕ್ಕೆ ಬರೋದಿಲ್ಲ. ಕನ್ನಡ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ಅನ್ನ ನೀರು ತಿನ್ಕೊಂಡು ಇಲ್ಲಿ ವ್ಯವಹಾರವನ್ನ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಕನ್ನಡಿಗರಿಗೆ ಅವಹೇಳನ ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಕೆ ಮಾಡೋದು, ಅದು ಡಿಸ್ಪ್ಲೇಯಲ್ಲಿ. ಇನ್ನೆಷ್ಟು ದಿಮಾಕ್ ಇರಬಾರ್ದು ಇವ್ರಿಗೆ.
ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು ಕೋರಮಂಗಲ ಪೊಲೀಸ್ನವರು. ಈಗ FIR ಕೂಡ ದಾಖಲಾಗಿದೆ. ಕೇವಲ ಹೋಟೆಲ್, ಸೂಟ್ ಹೋಟೆಲ್ ಇದೆಯಲ್ಲ, ಅದನ್ನು ಸೀಸ್ ಮಾಡೋದಲ್ಲ, ಬಂದಾಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಆ ಹೋಟೆಲ್ ಓಪನ್ ಆಗಬಾರ್ದು. ಸೂಟ್ ಅಂತೆ ನಾವು ಹೋಟೆಲ್ ಏನಿದೆ ಅದು ಕ್ಲೋಸ್ ಆಗಬೇಕು. ಇನ್ನು ಮುಂದೆ ಅದು ಓಪನ್ ಆಗಬಾರ್ದು. ಕನ್ನಡಿಗರಿಗೆ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜರ್, ಆ ಹೋಟೆಲ್ ಹಾಗೂ ಮ್ಯಾನೇಜರ್ ಮೇಲೆ ಈಗ FIR ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನು ಮಾಡುವಂಥ ರೀತಿಯಲ್ಲಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಿದರು. 196 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ FIR ದಾಖಲಾಗಿದೆ. ನೋಡಿ, ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ, ಯಾಕೆಂದ್ರೆ ಅದನ್ನು ನಾವು ತೋರಿಸೋದಕ್ಕೆ ಬರೋದಿಲ್ಲ. ಕನ್ನಡ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ಅನ್ನ ನೀರು ತಿನ್ಕೊಂಡು ಇಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡಿ ಕನ್ನಡಿಗರಿಗೆ ಅವಹೇಳನ ರೀತಿಯಲ್ಲಿ ಅಶ್ಲೀಲ ಪದವನ್ನು ಬಳಕೆ ಮಾಡೋದು, ಅದು ಡಿಸ್ಪ್ಲೇಯಲ್ಲಿ. ಇನ್ನೆಷ್ಟು ದಿಮಾಕ್ ಇರಬಾರ್ದು ಇವ್ರಿಗೆ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು ಕೋರಮಂಗಲ ಪೊಲೀಸ್ನವರು. ಈಗ FIR ಕೂಡ ದಾಖಲಾಗಿದೆ. ಕೇವಲ ಹೋಟೆಲ್, ಸೂಟ್ ಹೋಟೆಲ್ ಇದೆಯಲ್ಲ, ಅದನ್ನು ಸೀಸ್ ಮಾಡೋದಲ್ಲ, ಬಂದಾಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಆ ಹೋಟೆಲ್ ಓಪನ್ ಆಗಬಾರ್ದು. ಸೂಟ್ ಅಂತೆ ನಾವು ಹೋಟೆಲ್ ಏನಿದೆ ಅದು ಕ್ಲೋಸ್ ಆಗಬೇಕು. ಇನ್ನು ಮುಂದೆ ಅದು ಓಪನ್ ಆಗಬಾರ್ದು. ಕನ್ನಡಿಗರಿಗೆ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜರ್, ಆ ಹೋಟೆಲ್ ಹಾಗೂ ಮ್ಯಾನೇಜರ್ ಮೇಲೆ ಈಗ FIR ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನು ಮಾಡುವಂಥ ರೀತಿಯಲ್ಲಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಿದರು. 196 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ FIR ದಾಖಲಾಗಿದೆ. ನೋಡಿ, ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ, ಯಾಕೆಂದ್ರೆ ಅದನ್ನು ನಾವು ತೋರಿಸೋದಕ್ಕೆ ಬರೋದಿಲ್ಲ.